Hello friends and my dear students, welcome to video lecture. Myself Vijay Kumar. This video specially prepared for first semester BBM. Subject is quantitative techniques as per the Tumkur University syllabus. Today I will discuss with commercial arithmetic mean continuation video compound interest. What is compound interest? Compound interest is the interest calculated on the accumulated sum of the principal and the previous interest left unpaid. Compound interest ನಿಮಗೆ ಗೊತ್ತಿರೋ ಹಾಗೆ ಚಕ್ರಬಡ್ಡಿ ಯಾವಾಗ ಹಾಕ್ತಾರೆ ಅನ್ನೋದಾದ್ರೆ ಬಡ್ಡಿಯ ಮೇಲೆ ಬಡ್ಡಿ, ಅಸಲು ಮತ್ತು ಬಡ್ಡಿ, ಬಡ್ಡಿಯ ಮೇಲೆ ಮತ್ತೆ ಬಡ್ಡಿ, ಜೊತೆಗೆ ಯಾವುದಾದ್ರೂ ಬಾಕಿ ಉಳಿದಿರ್ತಕ್ಕಂಥ ಬಡ್ಡಿಯ ಮೇಲೂ ಕೂಡ ಇದು ಕ್ಯಾಲ್ಕುಲೇಟ್ ಮಾಡೋ ಸಾಧ್ಯತೆ ಇರುತ್ತೆ. Interest is said to have been compounded if the interest due at the end of a unit payment period is added to the principal and interest on next payment period is computed on the new principal. ಅಂದ್ರೆ ಅಸಲು ಮತ್ತು ಬಡ್ಡಿ is equal to ಮೊತ್ತ ಅಂತ ಹೇಳ್ತೀವಿ. ಆ ತಿಂಗಳಿನ ಅಥವಾ ಆ ರೆಗ್ಯುಲರ್ ಇಂಟರ್ವಲ್ ನ ಒಂದು ಒಟ್ಟು ಮೊತ್ತಕ್ಕೆ ನೆಕ್ಸ್ಟ್ ಒಂದು ರೆಗ್ಯುಲರ್ ಪೀರಿಯಡ್ ಇದೆ, ಅದಕ್ಕೆ ನಾವು ಸೇರಿಸ್ತಾ ಹೋಗ್ತೀವಿ. ಉದಾಹರಣೆಗೆ ಈಗ 1,000 ರೂಪಾಯಿ ಅಸಲಿದೆ ಅನ್ನೋದಾದ್ರೆ 10% ಬಡ್ಡಿ ಅನ್ನೋದಾದ್ರೆ 100 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಪೀರಿಯಡ್ಗೆ ಅದು 1,000 ಪ್ಲಸ್ 100 ರೂಪಾಯಿ ಬಡ್ಡಿ ಸೇರಿ 1,100 ಅಸಲಾಗಿರುತ್ತೆ. 1,100 ಇಂಟು ನೆಕ್ಸ್ಟ್ 10% ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬಡ್ಡಿ. ಹಾಗಾಗಿ ಅದು ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಅಂತಲೂ ಕೂಡ ಕರೀತಾರೆ. Compound interest is calculated by using this formula. Compound interest is equal to principal into 1 minus rate of interest r divided by 100 whole term minus principal. In other terms, compound interest is the interest on the growing principal. Growing ಅಂತ ಗೊತ್ತಾಗುತ್ತೆ, ಬೆಳೆಯುತ್ತಿರುವ ಅಸಲಿನ ಮೇಲೆ ಬಡ್ಡಿ. That means if at specified intervals the interest due is to added to the principal, then the interest is said to be compounded into the principal and also earn interest thereafter. In the case of principal also increases periodically and interest is compounded into the principal also increases periodically throughout the term. The sum due at the end of the term is called the compound amount. ಅಂದ್ರೆ ಅದರ ಒಟ್ಟು ಮೊತ್ತ ಏನಾಗುತ್ತೆ, ಅದು ಚಕ್ರ ಮೊತ್ತ ಆಗ್ತಾ ಹೋಗುತ್ತೆ. Actually, compound interest is the differences between a compound amount and the original principal. And the original principal plus interest. Actually, compound interest and the compound amount difference ಏನಿದೆ ಅದನ್ನು ನಾವು ಒರಿಜಿನಲ್ ಪ್ರಿನ್ಸಿಪಲ್ ಅಂತ ಕೂಡ ಕರಿತೀವಿ. ಅಥವಾ ಕಾಂಪೌಂಡ್ ಅಮೌಂಟ್ ಮೈನಸ್ ಒರಿಜಿನಲ್ ಪ್ರಿನ್ಸಿಪಲ್ ಇಸ್ ಈಕ್ವಲ್ ಟು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಅನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟೆಡ್ ಆನ್ ದ ಪ್ರಿನ್ಸಿಪಲ್ and accrued interest, both principal and interest charged from the time to time. It means total ಹೇಳಬೇಕು ಅಂದ್ರೆ interest on the growing principal. What is the differences between simple interest and compound interest? Simple interest is calculated always on the original principal only. ಕೇವಲ ಒರಿಜಿನಲ್ ಅಂದ್ರೆ ನಿಜವಾದ ಅಸಲಿನ ಮೇಲೆ ನಾವು ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅಂಡ್ ಇಟ್ ಈಸ್ ಯೂನಿಫಾರ್ಮ್ಲಿ ಈಕ್ವಲ್ ಫಾರ್ ಎನಿ ಪೀರಿಯಡ್ ಆಫ್ ಟೈಮ್. ಯೂನಿಫಾರ್ಮ್ ಅಂದ್ರೆ ಒಂದೇ ತರ ಇರುತ್ತೆ ಇಡೀ ಹೋಲ್ ಪೀರಿಯಡ್ ಕೂಡ. ಯೂಶಲಿ ಸಿಂಪಲ್ ಇಂಟ್ರೆಸ್ಟ್ ಇಸ್ ಕ್ಯಾಲ್ಕುಲೇಟೆಡ್ ಇಯರ್ಲಿ. ಯಾವಾಗಲೂ ಕೂಡ ವರ್ಷಕ್ಕೊಮ್ಮೆ ಒಂದು ಸರಳ ಬಡ್ಡಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟೆಡ್ ಆನ್ ಗ್ರೋಯಿಂಗ್ ಸಮ್. ಯಾವಾಗಲೂ ಕೂಡ ಚಕ್ರ ಬಡ್ಡಿ ಅಸಲು ಮತ್ತೆ ಬಡ್ಡಿಯ ಮೇಲೆ ಬೆಳೆದಿರ್ತಕ್ಕಂಥ ಬಡ್ಡಿ ಆಗಿರುತ್ತೆ. ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ half yearly, quarterly, yearly, monthly. ಬಿಕಾಸ್ ಈ ತರದ ಬಡ್ಡಿ ಏನಾಗುತ್ತೆ ಅಂತಂದ್ರೆ ಆಸ್ ಪರ್ ದ ಅಗ್ರಿಮೆಂಟ್ ಬಿಟ್ವೀನ್ ದ ಪರ್ಸನ್ಸ್, ಬಾರೋಯರ್ ಅಂಡ್ ಲೆಂಡರ್ಸ್. ಹಾಗಾಗಿ ಅವರ ಒಂದು ಮನಸ್ಥಿತಿ ಮೇಲೆ, ಅವರ ಒಂದು ಅಗ್ರಿಮೆಂಟ್ ಮೇಲೆ ನಿರ್ಧಾರ ಆಗುತ್ತೆ. ಇದು ವರ್ಷಕ್ಕೆ ಕೂಡ ಮಾಡಬಹುದು ಅಥವಾ ಕ್ವಾರ್ಟರ್ಲಿ ಮಾಡಬಹುದು ಅಥವಾ ಹಾಫ್ ಇಯರ್ಲಿ, ಮಂತ್ಲಿ, ಡೈಲಿ ಈ ತರ ಇರುತ್ತೆ. ಇಟ್ ಈಸ್ ಚಾರ್ಜ್ಡ್ ಫ್ರಮ್ ಅಥವಾ ಚೇಂಜಸ್ ಫ್ರಮ್ ಪೀರಿಯಡ್ ಟು ಪೀರಿಯಡ್ ಆಸ್ ಅ ಪ್ರಿನ್ಸಿಪಲ್ ಚೇಂಜಸ್. ಇದು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಅಥವಾ
ಅರ್ಧ ವರ್ಷಕ್ಕೊಮ್ಮೆ ಏನಾಗಬಹುದು ಚೇಂಜಸ್ ಆಗಬಹುದು ಬಿಕಾಸ್ ಆಫ್ ಇಟ್ is specified period but it is growing sum. The compound interest earned on principal is not withdrawn. ಅಂದ್ರೆ ಇಲ್ಲಿ ಏನು ಬಡ್ಡಿಯನ್ನು ನಾವು ಏನು ಮಾಡ್ತೀವಿ ಗಳಿಸ್ತಾ ಹೋಗ್ತೀವಿ ಅದಾಗೆ ಅಟ್ಯಾಚ್ ಆಗ್ತಾ ಹೋಗ್ತಾ ಇರುತ್ತೆ ಅಸಲಿಗೆ. And the principal compound interest, the problem relating to the populations, growth, annuities, depreciation, EMI calculations, etc. are solved. ಈ ಒಂದು ಕಾಂಪೌಂಡ್ ಇಂಟ್ರೆಸ್ಟ್ ತತ್ವಗಳಲ್ಲಿ ಏನಂತಂದ್ರೆ ಹಲವಾರು ಸಂದರ್ಭಗಳನ್ನು ಬಳಸ್ತಾ ಹೋಗ್ತೇವೆ. ಯಾವಾಗ ಅನ್ನೋದಾದ್ರೆ ಪಾಪ್ಯುಲೇಷನ್ ಗ್ರೋತ್, ಯಾವಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಜೊತೆಗೆ ಯಾವಾಗ ಅನ್ಯೂಟಿಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಪ್ರಿಸಿಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, EMI ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಎಲ್ಲ ಸಂದರ್ಭಗಳಲ್ಲಿ ಈ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಒಂದು ಪ್ರಾಬ್ಲಮ್ ನೋಡೋಣ. ಕಾಂಪೌಂಡ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದ್ಮೇಲೆ ₹2000 invested at an annual rate of 10%. What is the amount of after 2 years if the compounding is done? Point number 1, annually, semi-annually, quarterly, monthly and daily. ಇಲ್ಲಿ 5 ಸಿಚುವೇಶನ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು. ನಾವು 1 by 1 ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 2000 ಅಸಲಾದಾಗ 10% ಬಡ್ಡಿ ಆದಾಗ 2 ವರ್ಷಕ್ಕೆ ಎಷ್ಟಾಗುತ್ತೆ ಚಕ್ರ ಬಡ್ಡಿ ಅನ್ನೋದು ಈ ಒಂದು ಕ್ವಶನ್ ಎಕ್ಸ್ಪ್ಲನೇಷನ್. ಹಾಗಿದ್ರೆ ಫಾರ್ಮುಲಾ ಏನಾಗಿದೆ ನೋಡಿ. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಾಲ್ ಇಂಟು ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಇನ್ ದ ಬ್ರಾಕೆಟ್ ಹಾಕ್ಬಿಟ್ಟು ಪವರ್ ಆಫ್ ಟಿ ಹಾಕಿದ್ವಿ. ಟಿ ಇಸ್ ದ ಟರ್ಮ್. ನೆಕ್ಸ್ಟ್ ಅಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಆಸ್ ಪರ್ ಫಾರ್ಮುಲಾ 2000 ಇಂಟು 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ 10 ಡಿವೈಡೆಡ್ ಬೈ 100 ಇಂಟು ಹೋಲ್ 2 ಹಾಕಿದೀವಿ. ನೆಕ್ಸ್ಟ್ 2000 ಇಂಟು 1 ಪ್ಲಸ್ 0.1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆ 1.1 ಅನ್ನು ನಾವು ಹೋಲ್ ಸ್ಕ್ವೇರ್ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟ್ ಏನಾಗಿದೆ ನೋಡಿ 1.21 ಆಗುತ್ತೆ. 1.21 ಇಂಟು 2000 ಟೋಟಲ್ ಅಲ್ಲಿಗೆ 2420 rupees is compounded interest ಆಗಿರುತ್ತೆ, ಅಮೌಂಟ್ ಆಗಿರುತ್ತೆ. Second situation, same amount semi-annually. Obviously, compounding is done semi-annually. Same amount 2000, rate of interest 10%, term 2 years. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದಲ್ಲಿ ಅಸಲು ಅಷ್ಟೇ ಇರುತ್ತೆ. ಪ್ರತಿ ಅರ್ಧ ವರ್ಷಕ್ಕೆ ಒಮ್ಮೆ ನಾವು ನೋಡಬೇಕಾಗುತ್ತೆ 10% ಇಂಟ್ರೆಸ್ಟ್ ಅನ್ನು ಕೊಡಬೇಕಾಗುತ್ತೆ. ಅಲ್ಲಿ ಡಿವೈಡ್ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ಮಾಡಿದ್ದೀನಿ. 10% ಡಿವೈಡ್ ಬೈ 2 ಮಾಡಿದಾಗ ಪ್ರತಿ ಅರ್ಧ ವರ್ಷಕ್ಕೆ ಒಮ್ಮೆ 5% ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಟರ್ಮ್ ಕೂಡ ಅಷ್ಟೇ. ಇಲ್ಲಿ ಇರ್ತಕ್ಕಂಥದ್ದು 2 ವರ್ಷಕ್ಕೆ 2 ಅರ್ಧ ವರ್ಷಕ್ಕೆ ಅಂತಂದಾಗ ಒಟ್ಟು 2 ವರ್ಷಕ್ಕೆ 4 ಅರ್ಧ ವರ್ಷಕ್ಕೆ ಆಗುತ್ತೆ. ಅದನ್ನು ನೆನಪಿಟ್ಕೊಳ್ಳಿ. ಅಮೌಂಟ್ ಈಸ್ ಈಕ್ವಲ್ ಟು 2000 ಇಂಟು 1 ಪ್ಲಸ್ 5 ಡಿವೈಡೆಡ್ ಬೈ 10 ಪವರ್ ಆಫ್ ಹೋಲ್ ಟರ್ಮ್ ಇದೆ 4 ಪೀರಿಯಡ್. ನೆಕ್ಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಅಮೌಂಟ್ ಈಸ್ ಈಕ್ವಲ್ ಟು 2000 ಇಂಟು 1.05 ಹೋಲ್ 4. ಅಲ್ಲಿಗೆ ಅಮೌಂಟ್ ಈಸ್ ಈಕ್ವಲ್ ಟು 2000 ಇಂಟು ನಾವು 1.05 ಅನ್ನು ನಾವು ಪಾಸ್ ಮಾಡಿದಾಗ 1.2155 ಬರುತ್ತೆ. ಅದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಆನ್ಸರ್ ಬರ್ತಕ್ಕಂಥದ್ದು 2431 rupees ಬರುತ್ತೆ.